ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿ ಸುಜುಕಿ ವ್ಯಾಗನರ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. 2010 ಮಾಡಲು, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಕಸ್ಮಾತ್ ಅಲ್ಲಿ ಏನಾದರೂ ನಂಬರ್ ಕಾಣಿಸಿಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತೇಳಿ ಮೆನ್ಷನ್ ಮಾಡಿರ್ತೀವಿ ವೀಕ್ಷಕರೇ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಓಕೆನಾ. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ತಿಳ್ಕೊಳ್ಳಿ, ಆಮೇಲೆ ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು, ಯಾರಾದರೂ ವ್ಯಾಗನರ್ ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಮತ್ತು ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲಿ ಇರುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಮಾರುತಿ ವ್ಯಾಗನರ್ ಹೌದು ಸರ್. ಯಾವ್ದು ಸರ್ ಮಾಡಲು? ಅದು 2010 ಸರ್. 2010. ಓನರ್ ಎಷ್ಟಾಗಿದೆ ಸರ್? ಈಗ ನಾವು ಇಲ್ಲೇ ಮನೆಯಿಂದ 2ನೇ ಓನರ್ ಆದೀವಿ ಸರ್. ಮೊನ್ನೆ ಈಗ 2ನೇ ಓನರ್ ಅಲ್ಲಿದೆ? ಹಾಂ, 2 ಓನರ್ ಇದೆ ಸರ್. ಓಕೆ. ಎಷ್ಟು ಹೊಡಿದೆ ಗಾಡಿ? ಗಾಡಿ 66,000 ಕಿಲೋಮೀಟ್ರ್ ಆಗಿದೆ ಸರ್. ಬರೀ 66,000ನಾ? ಬರೀ 66,000 ಕಿಲೋಮೀಟ್ರ್. ಎಲ್ಲಿಯೂ ಅಡ್ಡಾಡಿ ಇಲ್ಲ ಸರ್ ಗಾಡಿ. ಅದು ಹಾಂ. ಏನೆಲ್ಲ ಶೋರೂಮ್ ಮೇಂಟೆನೆನ್ಸ್ ಹೊರಗಡೆ ಮಾಡ್ತೀರಾ? ಎಲ್ಲ ಶೋರೂಮ್ ಶೋರೂಮ್ ಇತ್ತು ಸರ್ ಅದೆಲ್ಲ. ಓಕೆ. ನೀವು ತಗೊಂಡು ಎಷ್ಟು ದಿನ ಆಯ್ತು ಸರ್ ಅಲ್ಲ? ನಂದು ತಗೊಂಡು ಒಂದು 6 ತಿಂಗಳಾಗಿತ್ತು ಸರ್ ಅದು. ಅದು ಹಂಗೆ ಅವ್ರ ಹೆಸರಲ್ಲೇ ಇತ್ತು. ಅವ್ರಿಗೆ ಮತ್ತೆ ಸುಮ್ಮನೆ ಅವರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾನು ಒಂದೂವರೆ 2-3 ತಿಂಗಳಾಯ್ತು ನಮ್ಮ ಹೆಸರಲ್ಲೇ ಮಾಡ್ಕೊಂಡ್ವಿ. ಓಕೆ. ಅವರು ಫಸ್ಟ್ ಓನರ್ನಾಗೆ ಇತ್ತು ಅದು. ಪೆಟ್ರೋಲ್ ಒಂದೇನಾ? ಹಾಂ, ಪ್ಯೂರ್ ಪೆಟ್ರೋಲ್ ಸರ್. ಓಕೆ. ಯಾವುದು ಪ್ಯೂರ್ ಪೆಟ್ರೋಲ್. ಟೈರ್ ಗೀರ್ ಎಲ್ಲ 70 ಮೇಲಿದಾವೆ ಸರ್. 80% ತನಕ ಇದೆ ಟೈರ್. 70-80%. ಹಾಂ. ಸ್ಟೆಪ್ನಿ ಇದೆಯಾ? ಹಾಂ, ಸ್ಟೆಪ್ನಿ ಚೊಕ್ ಇದೆ ಸರ್. ಎಲ್ಲ ಗಾಡಿ ಚೊಕ್ಕಿದೆ, ಏನು ಒಂದು ಪೈಸಾ ಖರ್ಚು ಮಾಡೋಂಗಿಲ್ಲ. ನಾನೇ ಫ್ರಂಟಿಂದ ಎಲ್ಲ ಸ್ವಲ್ಪ ಇದು ಮಾಡಿಸಿ ಮೊನ್ನೆ ಕ್ಲಚ್ ಪ್ಲೇಟ್ ಅದೆಲ್ಲ ಹಾಕ್ಕೊಂಡಿದ್ದೇವೆ ಸರ್. ಅದನ್ನು ಹೇಳ್ಬೇಕಂತೇಳಿ. ಓಕೆ. ನಮ್ದು ಇನ್ನೊಂದು ಕಾರ್ ಇದೆ, ಅದೊಂದು ಇರಲಿ ಮತ್ತೆ ಇದನ್ನ ಯಾಕಂತೇಳಿ ಮತ್ತೆ ನಾನು ನಿಮ್ದು ಇದು ನೋಡಿದ್ದೆ ಯೂಟ್ಯೂಬ್ನಾಗೆ, ಅದಕ್ಕೆ ನೋಡೋಣ ಅಂತ ಹಾಕಿದ್ದೆ ಸರ್. ಓಕೆ ಸರ್. ಇದರಲ್ಲಿ ಎ ಸಿ, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತಾ? ಹೌದು ಸರ್. ಫ್ರಂಟ್ 2 ಪವರ್ ವಿಂಡೋ ಇದೆ, ಆಮೇಲೆ ಎ ಸಿ ಇದೆ, ಪವರ್ ಸ್ಟೀರಿಂಗ್ ಇದೆ. ಓಕೆ. ಏನಾದರೂ ಆಂಡ್ರಾಯ್ಡ್ ಸಿಸ್ಟಮ್, ಮ್ಯೂಸಿಕ್ ಸಿಸ್ಟಮ್ ಆ ಥರ ಏನಾದ್ರು ಇದಾವ? ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ರಿವರ್ಸ್ ಕ್ಯಾಮ್ರಾ ಇಲ್ಲ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಹಾಂ, ಒರಿಜಿನಲ್ ಇದಾವೆ ಸರ್. ಹಾಂ, ಶೋರೂಮ್ದೇ ಒರಿಜಿನಲ್ ಹೆಂಗಿದ್ದ ಹಂಗೇ ಇದಾವೆ. ಅಂದರೆ ಈಗ ತಗೊಳ್ಳೋರಿಗೆ ಏನು ಖರ್ಚಿಲ್ಲ? ಏನು 10 ಪೈಸಾ ಇಲ್ಲ ನೋಡಿ ಸರ್. ಹೆಂಗಿದ್ದೆ ಹಂಗೆ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು, ಬೇಕಾದ್ರೆ ಸುತ್ತ ಹಾಕೋಬೋದು. ಫಸ್ಟ್ ಇಂಜನು ಚೊಕ್ಕಿದೆ, ಎಲ್ಲ ಆಯಿಲ್ ಚೇಂಜ್ ಎಲ್ಲ ಚೊಕ್ಕಾಗಿದೆ. ಆದಮೇಲೆ ಆಯಿಲ್ ಚೇಂಜ್ ಆದಮೇಲೆ ಒಂದು 800,000 ಕಿಲೋಮೀಟ್ರ್ ರನ್ನಿಂಗ್ ಆಗಿರ್ಬೋದು ಅಷ್ಟೇ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಮಟ್ಟ ರನ್ನಿಂಗ್ ಇದಾವೆ ಸರ್? ಎಲ್ಲ ರೆಡಿ ಇದಾವೆ ಸರ್. ಇನ್ನೂ 6 ತಿಂಗಳು ಇದು ಇದೆ ಸರ್, ಇನ್ಶೂರೆನ್ಸ್ ಅದು. ಎಲ್ಲ ಸೀಟ್ಸ್ ಎಲ್ಲ ಚಾಲ್ತಿಯಲ್ಲಿದ್ದಾವೆ ಸರ್. ಓಕೆ. ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಗಾಡೀಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನೂ ಇಲ್ಲ ಸರ್. ನಾನೇ ತಗೊಂಡು ಡೋರ್ ವೈಸರು ಅಂತ ಕೆಲವೊಂದಿಷ್ಟು ಸಣ್ಣ ಪುಟ್ಟ ನಾನು ಹಾಕೊಂಡಿದ್ದೀನಿ. ಓಕೆ. ಫೈನಾನ್ಸ್ ಏನಿಲ್ಲ ಗಾಡಿ ಮೇಲೆ? ಏನಿಲ್ಲ ಸರ್, ಏನಿಲ್ಲ. ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆನೇ ಇದಾವೆ? ಎಲ್ಲ ಒರಿಜಿನಲ್ ಎಲ್ಲ ನನ್ನ ಮನೆಯಾಗಿದ್ದಾವೆ ಸರ್. ಕವರ್ ಹಾಕಿಟ್ಟಿದ್ದೀನಿ, ಕವರ್ನಾಗಿದ್ದು. ಓಕೆ. ಎಲ್ಲಿ ಸರ್ ಅದು ಗಾಡಿದು? ಗಾಡಿ ಬಾಗಲಕೋಟೆಯಲ್ಲಿದೆ ಸರ್. ಬಾಗಲಕೋಟೆ ಸಿಟಿನಾ? ಹಾಂ, ಸಿಟಿ ಸರ್. ಸಿಟಿಯಿಂದ 2 ಕಿಲೋಮೀಟ್ರ್ ಅಷ್ಟೇ ಇಲ್ಲೇ. ಹಳ್ಳಿದೆಯಾ? ಹಾಂ ಸರ್. ಓಕೆ. ಏನು ಹೇಳ್ತಾರೆ ಗಾಡಿಗೆ ರೇಟು? ಅದು 295 ಹೇಳ್ತೀನಿ ಸರ್. ಪ್ಯೂರ್ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಟ್ಬಿಡ್ತೀನಿ. 295. 10 ಮಾಡಲು ಸರ್ ಇದು? 10 ಮಾಡಲ್ ಸರ್. 10. 295 ಅಂದರೆ ಜಾಸ್ತಿ ಆಗಲಿಲ್ಲ ಸರ್? ಅಂದರೆ ಅದು ಏನಾಗಿದೆ ಸರ್, ಸಸ್ಪೆನ್ಸ್ ಅದೆಲ್ಲ ನಾ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೀನಿ. ಎಲ್ಲ ಶೋರೂಮ್ದಾಗೆ ಮಾಡಿಸಿನಿ. ಅದು ಪೇಪರ್ಸ್ ಎಲ್ಲ ಚೊಕ್ ಇಟ್ಕೊಂಡಿದ್ದೀನಿ ನಾನು. ಸುಮಾರು ಒಂದು 28,000 ರೂಪಾಯಿ ಖರ್ಚು ಮಾಡ್ಕೊಂಡಿದ್ದಾನೆ. ಕ್ಲಚ್ ಪ್ಲೇಟು, ಪ್ರೆಷರ್ ಪ್ಲೇಟು ಎಲ್ಲ ಕ್ಲಿಯರ್ ಹಾಕೊಂಡ್ಬಿಟ್ಟಿದ್ದೀನಿ. ಇದು ಸಿಟಿ ಒಳಗೆ ಓಡಾಗಿತ್ತು, ಏನಾಗಿಲ್ಲ. ಬಟ್ ನನಗೆ ಸಸ್ಪೆನ್ಸ್ ಕ್ಲಿಯರ್ ಆಗಲಿ ಅಂತೇಳಿ ನಾನು ಎಲ್ಲ ಹಾಕೊಂಡು, ಅವು ಸಸ್ಪೆನ್ಸು ರಿಪ್ಲೇಸ್ಮೆಂಟ್ ಆಗಿದ್ದು ಇನ್ನೂ ನನ್ನ ಹತ್ರನೇ ಇದಾವೆ ಮನೆಯಲ್ಲಿ. ಹೊಸ ಹಾಕೊಂಡ್ಬಿಟ್ಟಿದ್ದೀನಿ ಸರ್ ಎಲ್ಲ.
ಗಾಡಿ ಚೊಕ್ಕಿದೆ, ಗಾಡಿ ಏನು ಒಂದು ಪೈಸಾ ಖರ್ಚಿಲ್ಲ ಸರ್. ಹ್ಮ್ ನಂದು ಇನ್ನೊಂದು i10 ಇದೆ, ಹ್ಮ್ ಅದನ್ನು ಯೂಸ್ ಮಾಡಕತ್ತೀನ. ಹ್ಮ್ ಹ್ಮ್ ಇವರು ಪಾಪ ಅವ್ರಿಗೆ ತೊಂದರೆ ಇದ್ದಕ್ಕೆ ನಮಗೆ ಕೊಟ್ಟಿದ್ರು, ಹ್ಮ್ ನಾನು 15 ರೂಪಾಯಿ ಕೊಡ್ತೀನಿ. ಅಲ್ಲ ಇರ್ಲಿ, ಏನ್ ತೊಂದ್ರೆ ಇಲ್ಲ. ಗಾಡಿ ಚೆನ್ನಾಗಿದ್ರೇನೆ ಬೇಗ ಸೇಲ್ ಆಗುತ್ತೆ ಸರ್, ಇಲ್ಲ ಅಂತ ಹೌದು. ಏನಿಲ್ಲ. ಹ್ಮ್. ಬಟ್ ಏನಂದ್ರೆ ಈಗ ಮಾರ್ಕೆಟ್ ರೇಟ್ ಅಲ್ಲಿ ಆ ರೇಟ್ ಓಡ್ತಾ ಇಲ್ಲಲ್ಲ ಸರ್, ಅದಕ್ಕೆ ಈಗ ಹೇಳಿದ್ದೆ. ನೋಡಿ ಸರ್, ಹಂಗೆ ಇದ್ರೆ ಬಂದರೆ ಕೊಡೋಣ, ಹ್ಮ್ ಇಲ್ಲಾಂದ್ರೆ ಅದನ್ನ ನಾವು ಯೂಸ್ ಮಾಡ್ತೀವಿ, ಇಲ್ಲ ಯಾವ್ದಾದ್ರು ಮನೆಯವ್ರು ಉಪಯೋಗಿಸ್ಕೊತೀವಿ ನಾವು. ಹ್ಮ್ ಹ್ಮ್ ಗಾಡಿ ಚೆನ್ನಾಗಿದೆ ಸರ್. ಗಾಡಿ ಈಗ ತಗೊಂಡು ಏನು ಮಾಡ್ತಾರೆ, ಹ್ಮ್ ತಗೊಳ್ಳುವಾಗ ಆಗ್ತದೆ, ತಗೊಂಡ್ಮೇಲೆ ಮತ್ತೆ ರಿಪೇರಿ ಅದು ಇದು ಅಂತ ಆಯಿಲ್ ಚೇಂಜ್ ಅದು ಮತ್ತೊಂದು 20-30 ಸಾವಿರ ಖರ್ಚು ಮಾಡ್ಕೊತಿರ್ತಾರೆ ಹಂಗೆ. ಹ್ಮ್ ನಮ್ದು ಏನಿಲ್ಲಲ್ಲ ಸರ್, ಗಾಡಿ ತಗೊಂಡ ತಕ್ಷಣ ರನ್ನಿಂಗೆ ಸೀದಾ ಎಲ್ಲಿ ಮುಂಬೈಗೆ ಹೋಗ್ಬೋದು, ದಿಲ್ಲಿಗೆ ಅಡ್ಡಾಡ್ಬೋದು, ಅಷ್ಟು ಚೆನ್ನಾಗಿದೆ ಗಾಡಿ. ಇಂಜನ್ ಸೌಂಡ್ ಗಿೌಂಡ್ ಎಲ್ಲ ಕ್ಲಿಯರ್ ಆಗಿದೆ. ಹ್ಮ್ ಓಕೆ. ಈಗ ಹೇಳೋ ರೇಟಲ್ಲಿ ಇನ್ನೂ ಕಮ್ಮಿ ಆಗುತ್ತಾ? ಹಾಂ ಕಡಿಮೆ ಮಾಡಿಕೊಡ್ತೀನಿ ತಗೊಳ್ಳಿ ಸರ್, ಹ್ಮ್ ಕಡಿಮೆ ಮಾಡ್ತೀನಿ. ವ್ಯತ್ಯಾಸ ಮಾಡ್ತೀನಿ. ಇನ್ನು ಪೂರ ನಾವು ಹೇಳಿದ ರೇಟಿಗೆ ಯಾರು ಬರಲ್ಲ, ಹ್ಮ್ ವ್ಯವಹಾರ ಕೂತ ಮೇಲೆ ಹೆಚ್ಚು ಕಡಿಮೆ ಮಾಡಿ ಕೊಟ್ಬಿಡ್ತೀನಿ ಸರ್. ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೇ ಆಗಿಲ್ಲ? ಇದೇ ನಂಬರ್ ನೋಡಿ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಅಕಸ್ಮಾತ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಕಾಣಿಸಿದ್ರೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ. ಗಾಡಿ ಬೇಕಾದ್ರೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಅವರು ಹೇಳಿರೋ ರೇಟ್ ಏನು ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆ ಆಗುತ್ತೆ. ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಶೇರ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಈ ನಂಬರಿಗೆ ನೀವು ಫೋಟೋಸ್ ಕಳಿಸಿದ ಮೇಲೆ ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ ವೀಕ್ಷಕರೇ. ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ಫೋಟೋಸ್ ಕಳಿಸಿ ಸಾಕು, ನಾವೇ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊತೀವಿ ಅಂತ ಹೇಳ್ಬೋದು. ಮತ್ತು ಕೊನೆಯದಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಶೇರ್ ಕೂಡ ಮಾಡಿ ವೀಕ್ಷಕರೇ.